ಇಲ್ಲಿ ನೋಡಿ, ಈ ಸಿಂಪಲ್ಲಾಗಿ ಕೇವಲ ಒಂದು 300ರಿಂದ 350 ರೂಪಾಯಿ ಒಳಗಡೆ ನಿಮಗೆ ಈ ಕೋತಿ ಓಡಿಸುವಂಥ ಕೋವಿ ಮಾಡ್ಕೋಬೋದು. ಇದು ಗರ್ನೆಲ್ಲಿದು. ಇಲ್ಲಿ ನೋಡಿ, ನನಗಿದು 300 ರೂಪಾಯಿ ಒಳಗೆ ಆಗಿದೆ. ಇದು 26 ಇಂಚಿನ ಒಂದು ಪೈಪ್ ಪೀಸ್ ತಗೊಳ್ರಿ, ಕಬ್ಬಿಣದ್ದು. ಇಲ್ಲಿ ನೋಡಿ, ಫೋಕಸ್ ಆಗ್ತಾ ಇಲ್ಲ. ಹಾಂ, ಸ್ವಲ್ಪ ದಪ್ಪ ಇರುವಂಥ ಪೈಪ್ ತಗೊಳ್ಳಿ. ಈ ರೌಂಡ್ ಶೇಪ್ ನೋಡಿ, ಇಲ್ಲಿ ದಪ್ಪ ಇರುವಂಥ ಪೈಪ್ ತಗೊಳ್ಳಿ. ಯಾಕೆಂದರೆ ಅಕಸ್ಮಾತ್ ಗರ್ನೆಲ್ಲು ಹಚ್ಚುವಾಗ ಪೈಪ್ ಗಿಪ್ ಒಡೆದೋಗುವಂಥ ಚಾನ್ಸಸ್ ಇರ್ತದಂತ. ಹೊಡೆಯೋಲ್ಲ, ಆದರೂ ನಮ್ಮ ಸೇಫ್ಟಿ ಒಳ್ಳೇದಲ್ವ, ಆ ಕಾರಣಕ್ಕಾಗಿ. ಮತ್ತು ಒಂದು ಎಲ್ಬೋ ತಗೊಳ್ರಿ. GI ಎಲ್ಬೋ ಸಿಗುತ್ತೆ, ಹಾರ್ಡ್ವೇರಲ್ಲಿ ಸಿಗುತ್ತೆ. ಈ ಪೈಪ್ ಕೂಡ ಹಾರ್ಡ್ವೇರಲ್ಲೇ ಸಿಗುತ್ತೆ. 24ರಿಂದ 26 ಇಂಚುವರೆಗೆ ತೊಗೋಬೋದು. ನಾನು 26 ಇಂಚಿಂದ ಮಾಡಿರೋದು ಇದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. 24 ಸೆಟ್ ಆಗುತ್ತೆ, ಇಲ್ಲಾಂದರೆ 25, 26 ಇದ್ದರೆ ಚೆನ್ನಾಗಿರುತ್ತೆ, ಉದ್ದ ಇರುತ್ತೆ, ಸೌಂಡ್ ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಕಾರಣಕ್ಕಾಗಿ 26 ತೊಗೊಳ್ರಿ. ಇನ್ನೊಂದು, ಈ ಕದರು ಹೋಗ್ಲಿಕ್ಕಾಗಿ ಇಲ್ಲಿ ನೋಡಿ, ಇದ್ರ ಒಳಗಡೆ ಹಾಕಿದಾಗ ಇಲ್ಲಿ ನೋಡಿ, ಇದ್ರ ಒಳಗಡೆ ಹಾಕ್ಲಿಕ್ಕಂತ ಇಲ್ಲೊಂದು ಹೋಲ್ ಇಡ್ತೀವಿ. ಈ ಹೋಲ್ ಇದೆಲ್ಲ ಹಿಂಗೆ ಸೈಡಿಗೆ ಇರಬೇಕು. ಈಗ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಸೈಡಿಗೆ ಇರಬೇಕು. ಕರೆಕ್ಟಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಕಡೆಯಿಂದಲೇ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಹಿಡಿದಾಗ ಈ ಥರ ಕ್ರಾಸ್ ಇರಬೇಕು. ಹಿಂಗೆ ಇದರಲ್ಲೇ ಹೊಡಿಬೇಕಾಗುತ್ತೆ ಹೋಲ್ ಎಷ್ಟು ಕೆಳಗಡೆ ಹೊಡಿಬೇಕು ಅಂದರೆ, ಇಲ್ಲಿಂದ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ರಿ, ಇಷ್ಟು ಗ್ಯಾಪ್ ಇಟ್ಟು ಹೊಡಿಬೇಕಾಗುತ್ತೆ. ಅಂದರೆ ಈ ಥ್ರೆಡ್ ಒಳಗಡೆ ಥ್ರೆಡ್ ಇರುತ್ತಲ್ಲ, ಈ ಥ್ರೆಡ್ ಎಂಡ್ ಆದ ನಂತರ ಹೋಲ್ ಹೊಡಿಬೇಕಾಗುತ್ತೆ. ಥ್ರೆಡ್ಡಿಗೆ ಬರುವಂಗೆ ಹೋಲ್ ಹೊಡಿಬಾರ್ದು. ಯಾಕಂದರೆ ಕ್ಯಾಪ್ ಹಾಕುವಾಗ ಈ ಕದ್ರು ಕಟ್ಟಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಥ್ರೆಡ್ ಎಂಡ್ ಆದ ನಂತರನೇ ಈ ಹೋಲ್ ಹೊಡಿಬೇಕು. ಹೋಲ್ ಹಿಂಗೆ ಕ್ರಾಸ್ ಆಗಿರಬೇಕು, ಈ ರೀತಿ ಇರಬೇಕು. ಅಂದರೆ ನಾವು ಹಿಡಿದಾಗ ಆ ಬೆಂಕಿ ನಮ್ಮ ಕೈಗೂ ತಾಗಬಾರ್ದು. ಇಲ್ಲಿ ಮುಂದುಗಡೆ ಹಿಡಿದಾಗ ಈಗ ಹಿಡಿಯುವಾಗ ಇಲ್ಲಿಗೂ ತಾಗಬಾರ್ದು, ಹೊರಗಡೆನೇ ಹೋಗ್ಬೇಕು ಬೆಂಕಿ. ಆ ಕಾರಣಕ್ಕಾಗಿ ಆ ಥರ ಮಾಡ್ಕೊಳ್ರಿ. ಖಾಲಿ ಒಂದು 300 ರೂಪಾಯಿ ಇದ್ದರೆ ಸಾಕು. ಮತ್ತು ಏನು ಬೇಡ, 300-350 ರೂಪಾಯಿ. ಈ ಕಡಿಕೆ ಪೀಸ್ ನಿಮ್ಮ ಮನೇಲೇ ಇರುವಂಥ ಯಾವುದಾದ್ರು ಹಲಗೆ ಪೀಸನ್ನು ಕಟ್ ಮಾಡಿ ನೀವೇ ಮಾಡ್ಕೋಬೋದು. ಸಿಂಪಲ್ಲಾಗಿದ್ದೆಲ್ಲ ಏನು ದೊಡ್ಡ ವಿಶೇಷ ಅಲ್ಲ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಎಲ್ಲರೂ ಹೋಗಿ ಇದು ಕಟ್ಟಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲಿನ ಅವ್ರ ಹತ್ರ ಹಿಂಗೆ ಸ್ವಲ್ಪ ಮಾಡಿಸ್ಕೊಬರ್ಬೋದು. ಇದನ್ನೆಲ್ಲ ಅವರೇ ಮಾಡಿಕೊಡ್ತಾರೆ. ಇದು ನನ್ನ ಹತ್ರ ಮಷಿನ್ ಇತ್ತು, ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಇದು ಮಾಡ್ಕೊ. ಇದು ಬಳ್ಳಿನೂ ಸಿಗುತ್ತೆ, ಇದು ದಪ್ಪ ಬಳ್ಳಿ. ಇದನ್ನ ಸುತ್ಕೊಳ್ಳಿ. ಅಂದರೆ ಯಾಕೆಂದರೆ ಸುತ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಗ್ರಿಪ್ ಸಿಗುತ್ತಲ್ಲ, ಇದು ಆ ಕಡೆ ಈ ಕಡೆ ಇದು ಜಂಪ್ ಆಗೋದಿಲ್ಲ. ಇನ್ನೊಂದು, ಈ ಪೈಪ್ ಪೀಸ್ ತಗೊಳ್ಳುವಾಗ ನಿಮಗೆ ಈ ಥ್ರೆಡ್ ಇರುತ್ತಲ್ಲ ಎಂಡಲ್ಲಿ, ಪೈಪಿನ ಎರಡು ಎಂಡಲ್ಲೆಲ್ಲ ಒಂದೇ ಎಂಡಲ್ಲಿ ಥ್ರೆಡ್ ಇರುತ್ತದು. ಆ ಥ್ರೆಡ್ ಇರೋ ಸೈಡ್ ತಗೊಳ್ಳಿ, ಒಂದು 26 ಇಂಚು. ಆಮೇಲೆ ಈ ಗರ್ನೆಲನ್ನು ಇಲ್ಲಿ ನೋಡಿ, ಗರ್ನೆಲನ್ನು ಹೋಲ್ ಹಾಕಿಬಿಟ್ಟು ಆಮೇಲೆ ಈ ಎಂಡ್ ಕ್ಯಾಪ್ ಇರುತ್ತಲ್ಲ, ಈ ಎಂಡ್ ಕ್ಯಾಪನ್ನು ಹಾಕಬೇಕಾಗುತ್ತೆ. ಎಂಡ್ ಕ್ಯಾಪ್ ಗಟ್ಟಿಯಾಗಿ ಹಾಕಿಬಿಟ್ಟು ಆಮೇಲೆ ಇಲ್ಲಿ ಒಂದು ಲೈಟರ್ ತೊಗೊಂಡು ಆ ಗರ್ನೆಲ್ನ ಕದ್ರನ್ನು ಹಚ್ಚಬೇಕಾಗುತ್ತೆ. ನಿಮ್ಗೆ 1 ನಿಮಿಷ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಈ ಗರ್ನೆಲ್ ಹಾಕಿದ್ದೀನಿ ಇದರೊಳಗಡೆ. ಇಲ್ಲಿ ಕದ್ರ ಹೊರಗಡೆ ಬಂದಿದೆ. ಇಲ್ಲಿ ಕ್ಯಾಪ್ ಹಾಕಿಬಿಟ್ಟು ಎಂಡ್ ಕ್ಯಾಪ್ ಹಾಕಬೇಕಾಗುತ್ತೆ. ತೋರಿಸ್ತೀನಿ. ಎಂಡ್ ಕ್ಯಾಪನ್ನು ಟೈಟಾಗಿ ಹಾಕ್ಕೊಳ್ಳಿ. ನಾನು ಜಸ್ಟ್ ಹಾಕಿಟ್ಟಿದ್ದೀನಿ, ಫುಲ್ ಟೈಟಾಗಿ ಹಾಕ್ಕೊಳ್ಳಿ. ಈ ಎಂಡ್ ಕ್ಯಾಪಿಗೆ ಈ ಒಂದು ಕಡ್ಡಿ ಟೈಪ್ ಅದೇ ಕಬ್ಬಿಣದ ಒಂದು ಸಣ್ಣ ಚಿಕ್ಕ ರಾಡ್ ತಗೊಂಡು ಇಲ್ಲಿ ವೆಲ್ಡಿಂಗ್ ಮಾಡಿಸ್ಕೊಳ್ಳಿ. ಹಾಕಲಿಕ್ಕೆ ತೆಗಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಪೈಪು ನಿಮಗೆ ತೋರಿಸಿದಿರ್ಬೇಕು ನಾನು. ಇದು ಸ್ವಲ್ಪ ದಪ್ಪಾಗಿರುವಂಥ ಪೈಪೇ ತೊಗೊಳ್ಳಿ. 1 ಇಂಚಿನ ಪೈಪು, 1 ಇಂಚಿನ ಎಲ್ಬೋ, 1 ಇಂಚಿನ ಎಂಡ್ ಕ್ಯಾಪು, ಮತ್ತು ಒಂದು 1 mm ಹೋಲು ಇಲ್ಲಿ. ಥ್ರೆಡ್, ಈ ಥ್ರೆಡ್ ಇರುತ್ತಲ್ಲ, ಈ ಥ್ರೆಡ್ ಎಂಡ್ ಆದ ನಂತರನೇ, ಇದಕ್ಕೂ ಥ್ರೆಡ್ ಇರುತ್ತೆ ಒಳಗಡೆಯಿಂದ. ಈ ಥ್ರೆಡ್ ಎಂಡ್ ಆದ ನಂತರನೇ ಈ ಹೋಲ್ ಬಂದಿರಬೇಕು. ಈ ಹೋಲ್ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ನೋಡಿ ಕರೆಕ್ಟಾಗಿ ತೋರಿಸ್ತೀನಿ ಯಾವ ದಿಕ್ಕಲ್ಲಿ ಇರಬೇಕು ಅಂತ. ಹಿಂಗಿದ್ರೆ ನೀವು ಇಲ್ಲಿ ಹಿಡಿದಾಗೂ ಬೆಂಕಿ ಕೈ ತಾಗೋದಿಲ್ಲ, ಈ ಕಡೆ ಹಿಂದೆ ಹಿಡಿದಾಗೂ ಬೆಂಕಿ ಕೈ ತಾಗೋದಿಲ್ಲ. ಸೀದಾ ಈ ಕಡೆ ಹೋಗ್ಬಿಡುತ್ತೆ ಹಿಂಗೆ. ಆ ಕಾರಣಕ್ಕಾಗಿ ಮಾಡುವಾಗ ಇದೊಂದು ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಂಡ್ರೆ ನಿಮಗೂ ಸೇಫ್ಟಿ ಚೆನ್ನಾಗಿರುತ್ತೆ. ಸುಮ್ಮನೆ ಇದು ಅಂಗಡಿಯಲ್ಲಿ ಅಥವಾ ನೀವು ಎಲ್ಲೆಲ್ಲೋ ತಾಳ್ಲಿಕ್ಕೆ ಹೋದರೆ ಇದು ಹೆಚ್ಚು ಕಡಿಮೆ ನಿಮ್ಗೆ ಇದೇ ಇರುತ್ತೆ. ಸ್ಟೀಲ್ ಪೈಪು ಅದು ಇದು ಅಂತ ಏನೇನೋ ಹೇಳ್ತಾರೆ. ಸುಮ್ಮನೆ ಅದು ಏನಿಲ್ಲ. 3,000-4,000 ರೂಪಾಯಿ ವೇಸ್ಟ್ ಮಾಡೋ ಬದಲು ಸುಮ್ಮನೆ 300 ರೂಪಾಯಲ್ಲಿ ರೆಡಿ ಆಗುತ್ತೆ. ಯಾಕೆ ಸುಮ್ಮನೆ ಹಣ ವೇಸ್ಟ್ ಮಾಡ್ಕೊಳ್ಳೋದು ಅಲ್ವಾ? ಸಿಂಪಲಾಗಿ ಮಾಡಿ
ಸಾಕು ನಮಗೆ. ಇದು ಗರ್ನೆಲ್ ಹಾಕಿ ಹೊಡೆಯೋದ್ರಿಂದ ಕೋತಿ ಭಯ ಬೀಳ್ತವೆ. ಇದರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನೀವು ಈಗಾಗಲೇ ವಿಡಿಯೋ ಎಲ್ಲ ನೋಡಿರ್ತೀರಿ. ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಹಾಕಬೇಕು. ಒಂದು ಈ ಕಡಲೆ ಇರುತ್ತಲ್ಲ, ಕಡಲೆ ಬೀಜ, ಆ ಕಡಲೆ ಥರದ್ದು ಒಂದು ಎಷ್ಟು ಒಂದು 8 ಕಲ್ಲು, 18ಕ್ಕಿಂತ 6-8 ಕಲ್ಲು ಹಾಕಿ. ಜಾಸ್ತಿ ಕಲ್ಲು ಹಾಕ್ಬಿಡಿ. ಜಾಸ್ತಿ ಕಲ್ಲು ಹಾಕಿದ್ರೆ ಕಲ್ಲು ದೂರ ಹೋಗೋದಿಲ್ಲ. ಈ ಬರುವಾಗ ಇಲ್ಲೇ ಜಾಮ್ ಆಗಿ ಸ್ಲೋ ಆಗ್ಬಿಡುತ್ತೆ. ಕಲ್ಲು ಕಡಿಮೆ ಇರಲಿ, ಒಂದು 6-8 ಕಲ್ಲು, ಅದಕ್ಕಿಂತ ಜಾಸ್ತಿ ಹಾಕಬೇಡಿ. ಹಾಕಿ ನೀವು ಇಲ್ಲಿ ಲೈಟರ್ ಮೂಲಕ ಇಲ್ಲಿ ಹಚ್ಚಿದರೆ ಇದು ಹಿಡ್ಕೊಳ್ಳುವಾಗ ಇದನ್ನು ದೂರ ಹಿಡ್ಕೊಳ್ಳಿ. ಅಂದರೆ ನಮ್ಮ ತಲೆಗಿಂತಲೂ ಮೇಲಿಂದಲೇ ಹಿಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಫೋಟ ಗೀಟ ಆದರೆ ಇದು ಏನಾದ್ರು ಒಡೆಯೋದಿಲ್ಲ. ಈಗ ನಾನು ಇದರಲ್ಲಿ ಹೆಚ್ಚು ಕಡಿಮೆ ಒಂದು 100ಕ್ಕೂ ಹೆಚ್ಚು ಗರ್ನೆಲ್ಲನ್ನು ಹೊಡೆದಿದ್ದೀನಿ. ಆದರೂ ಇದುವರೆಗೂ ಏನೂ ಆಗಿಲ್ಲ, ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ. ಇನ್ನೊಂದು ವಿಚಾರ ತೋರಿಸ್ತೀನಿ ನಿಮಗೆ. ಗರ್ನೆಲ್ ಹೊಡಿತಾ ಇದೇ ದಪ್ಪ ಆಗ್ತಾ ಬರ್ತದೆ ನೋಡಿ. ಈ ಥರ ಪ್ಯಾಕ್ ಆಗ್ತಾ ಬರ್ತದೆ. ಇದು ಖಾಲಿ ಇರ್ತದೆ ಫಸ್ಟ್ ತಗೋಬೇಕಾದ್ರೆ. ಗಟ್ಟಿಯಾಗುತ್ತೆ, ಕಬ್ಬಿಣ ಥರನೇ ಇದ್ದಿದೆ. ಅಷ್ಟು ಗಟ್ಟಿಯಾಗಿ ಬರುತ್ತೆ. ಭಯ ಪಡುವಂಥದ್ದು ಏನೂ ಇಲ್ಲ. ಆದರೂ ನಮ್ಮ ಸೇಫ್ಟಿಗೋಸ್ಕರ ಈ ಎಲ್ಬೋನ GI ಎಲ್ಬೋನೇ ತೊಗೊಳ್ಳಿ. ಎಂಡ್ ಕ್ಯಾಪ್ ಮತ್ತು ಇದು GI ಸಿಗುತ್ತೆ. ಇಲ್ಲಿ ನೋಡಿ ISI ಮಾರ್ಕ್ ಇರೋದು ಕಾಣಿಸ್ತಾ ಇದೆ ಅಂತ ನೋಡಿ. ISI ಮಾರ್ಕ್ ಇದೆ ನೋಡಿ. ಒಳ್ಳೆ ಕ್ವಾಲಿಟಿ ಇದು. ಯಾಕೆಂದರೆ ಇದನ್ನೇ ಮೇನ್ ಇರೋದು. ಈ ಪೈಪಲ್ಲಿ ಅಂತ ಏನು ಪ್ರೆಷರ್ ಬೀಳೋಲ್ಲ. ಪೈಪಿಗೆ ಜಾಸ್ತಿ ಪ್ರೆಷರ್ ಬೀಳೋದು ಈ ಎಲ್ಬೋ ಒಳಗೆ. ಇದನ್ನೇ ಒಳ್ಳೆ ಕ್ವಾಲಿಟಿ ತಗೊಳ್ಳಿ. GI ಸಾಕು. GI ಎಲ್ಬೋ ಮತ್ತೊಂದು ಎಂಡ್ ಕ್ಯಾಪು. ಇದು ವೆಲ್ಡಿಂಗ್ ಮಾಡ್ಲಿಕ್ಕೆ ಒಂದು 20-30 ರೂಪಾಯಿ ತೊಗೊತಾರೆ. ಒಂದೊಂದು ಕಡೆ 10 ರೂಪಾಯಿ ತೊಗೊತಾರೆ ಅಷ್ಟೇ. ನನಗೆ 30 ರೂಪಾಯಿನೂ ತಗೊಂಡಿದ್ರು. ಇದು ನನಗೆ ಟೋಟಲಿ 300-350 ರೂಪಾಯಿ ಬಿದ್ದಿದೆ ಅಷ್ಟೇ. ನೋಡಿ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದು. ಹಳ್ಳಿ ಸೈಡ್ನಲ್ಲಿ ತುಂಬ ಕಮ್ಮಿ ಖರ್ಚಲ್ಲಿ ನಾವೇ ಮಾಡ್ಕೋಬೋದು. ಸುಮ್ಮನೆ ಯಾಕೆ ಹಣ ಎಲ್ಲ ವೇಸ್ಟ್ ಮಾಡಿ 500-600 ರೂಪಾಯಿ ಕೊಟ್ಟು 4,000-5,000 ಕೊಟ್ಟು ಹಣ ವೇಸ್ಟ್ ಮಾಡ್ಕೊಳ್ಳೋದಲ್ವ. ಸಿಂಪಲಾಗಿ ನಾವೇ ಮನೇಲಿ ಮಾಡ್ಕೊಂಡ್ರೆ ಹಣನೂ ಉಳಿತಾಯ. ಈ ಬಳ್ಳಿ ಎಲ್ಲ ಸಿಗುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕಲ್ಲ, ಈ ಹಸುವಿಗೆ ಕಟ್ಟುವಂಥ ಬಳ್ಳಿ ಮತ್ತು ಅದು ಕಟ್ಟುವಂಥ ದಂಡೆ ಗಿಂಡೆ ಎಲ್ಲ ಸಿಗುತ್ತಲ್ಲ, ಅವ್ರ ಹತ್ರ ಸಿಗುತ್ತೆ ಇದು ಬಳ್ಳಿ. ಮತ್ತು ಈ ಸೊಸೈಟಿ TSS ಅವ್ರ ಹತ್ರನೂ ಇರುತ್ತೆ. TSS TMS ಹತ್ರ ಸಿಗುತ್ತೆ. ನಿಮಗೆ ಇದು ಮುಂಚೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ. ಏನಪ್ಪ ಅಂದರೆ, ಈ ಗರ್ನೆಲ್ ಇದೆಯಲ್ಲ, ಹಗಲಿಗೆ ಹೊಡೆಯುವಾಗ ಹೆಚ್ಚಾಗಿ ನೀರಿರುವಂಥ ಪ್ರದೇಶದಲ್ಲೇ ಹೊಡೆಯಿರಿ. ಯಾಕೆಂದರೆ ಈ ಗರ್ನೆಲಿನ ಸುತ್ತಳಿ ಇರುತ್ತಲ್ಲ, ಅದು ಮುಂದೆ ಹೋಗಿ ಬೀಳುತ್ತೆ. ಈ ಅರಣ್ಯ ಪ್ರದೇಶದಲ್ಲಿ ಬೀಳೋದ್ರಿಂದ ಅರಣ್ಯಕ್ಕೆ ಬೆಂಕಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಒಂದು ಅಪಾಯಕಾರಿ ಸನ್ನಿವೇಶ ನಡೆಯದಂಗೆ ಎಚ್ಚರದಿಂದ ಇದ್ದರೆ ಒಳ್ಳೆಯದು. ನಾವು ನಮ್ಮ ತೋಟದ ಕಡೆ ಈ ಕಡೆ ಮುಖ ಮಾಡಿ ಹೊಡಿತೀವಿ. ಅಲ್ಲಿ ಪ್ರತಿದಿನ ನೀರು ಬಿಡೋದ್ರಿಂದ ಜಾಗ ಹಸಿ ಇರುತ್ತೆ. ಒಂದು ವೇಳೆ ಬಿದ್ದರೂ ಕೂಡ ಏನೂ ಆಗಲ್ಲ. ನೈಟ್ ಟೈಮೆಲ್ಲ ಹೊಡೆದ್ರೆ ಏನೂ ಆಗಲ್ಲ. ಅದೇ ಆದಷ್ಟು ಕಾಡಿನ ಕಡೆಗೆ ಬಿಸಿಲಿರುವ ಟೈಮಲ್ಲಿ ಇದನ್ನು ಯೂಸ್ ಮಾಡ್ದಾಗಿರೋದೇ ಒಳ್ಳೆಯದು. ಯಾಕೆಂದರೆ ಅರಣ್ಯಕ್ಕೆಲ್ಲ ಬೆಂಕಿ ಬಿದ್ದರೆ ಅದನ್ನ ಆರಿಸೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅರಣ್ಯದ ಕಡೆ ಯಾವುದೇ ಕಾರಣಕ್ಕೂ ಹೊಡೆಯಬೇಡ್ರಿ. ಮತ್ತು ಚಿಕ್ಕ ಮಕ್ಕಳ ಹತ್ರ ಇದನ್ನು ಕೊಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಲ್ಲಿನ ಸ್ಪೀಡು ತುಂಬಾ ಸ್ಪೀಡಾಗಿರುತ್ತೆ. ಹಾಗಾಗಿ ಇದನ್ನು ಕಲ್ಲು ಹಾಕಿ ಹೊಡೆಯುವಾಗ ಯಾವುದೇ ಅಕ್ಕಪಕ್ಕ ಮನೆಗಿನೇ ಇದ್ದರೆ, ಸೋಲಾರ್ ಗಿಲಾರ್ ಏನಾದ್ರು ಮನೆ ಮೇಲೆ ಅಳವಡಿಸಿದ್ರೆ ಅಂಥ ಕಡೆ ಕಲ್ಲು ಹಾಕಿ ಎಲ್ಲ ಹೊಡಿಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸೋಲಾರ್ ಪ್ಲೇಟ್ ಮೇಲೆಲ್ಲ ಬಿದ್ದರೆ ಆ ಗ್ಲಾಸ್ ಡ್ಯಾಮೇಜ್ ಆಗುವಂಥ ಒಂದು ಹಾಗಾಗಿ ಜಾಗ್ರತೆಯಾಗಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಅರಣ್ಯದ ಕಡೆ ಇದನ್ನು ಯೂಸ್ ಮಾಡಬೇಡಿ. ಅರಣ್ಯ ಅಂದರೆ ಈ ಒಣಗಿದ ಹುಲ್ಲು, ಮರದ ಎಲೆ ಎಲ್ಲ ಬಿದ್ದಿರುತ್ತಲ್ಲ, ಆ ಕಡೆ ಮುಖ ಮಾಡಿ ಹೊಡಿಬೇಡಿ. ಹಗಲಿಗೆ ಬಿಸಿಲೊತ್ತಲ್ಲಿ, ರಾತ್ರಿ ಅಂತ ಏನಾಗಿರೋದಿಲ್ಲ, ಇಬ್ಬನಿ ಬಿದ್ದಿರುತ್ತೆ. ಹಗಲಿಗೆ ಮಾತ್ರ ಯೂಸ್ ಮಾಡಬೇಡಿ, ಬೆಂಕಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ತೋಟದ ಕಡೆನೇ ಯೂಸ್ ಮಾಡಿ, ಆಯಿತಾ. ಮತ್ತು ಕೋತಿಗೆ ಡೈರೆಕ್ಟ್
ಡೈರೆಕ್ಟ್ ಗುರಿ ಇಟ್ಟು ಹೊಡಿಬೇಡಿ ಪಕ್ಷಿಗೆ ಕೋತಿಗೆಲ್ಲ, ಯಾಕೆಂದರೆ ಅದು ತಾಗುತ್ತೆ, ಅವರಿಗೂ ನೋವಾಗುತ್ತೆ ಅಲ್ವಾ. ಹಾಗಾಗಿ ಡೈರೆಕ್ಟ್ ಗುರಿ ಇಡಬೇಡಿ, ಸ್ವಲ್ಪ ಆ ಕಡೆ ಈ ಕಡೆ ಗುರಿ ಇಟ್ಟು ಕಲ್ಲಿಂದ ಹೊಡೀರಿ ಆಯಿತಾ.